ಯೋ ಇವನ್ ರಂಗಜ್ಜ ಏನೋ ಎದ್ದಿದಾನೋ ಏನ್ ಚಳಿ ಅಂತ ಇನ್ನು ಬೆಡ್ಶೀಟ್ ಹೊಟ್ಕೊಂಡು ಮಲ್ಕೊಂಡಿದಾನೋ ಏನಪ್ಪ ಇವನು. ಏ ರಂಗಜ್ಜ, ಎಲ್ಲ ರಂಗಜ್ಜವ್ ಲೇ, ಥೋ ತರಿಗೆ, ಇದೇನಪ್ಪ ಇದು ಹಿಂಗ್ ಕೂತ್ಕೊಂಡ್ರು ನೀವು ಆಚೆ ಕಡೆನೆ ಬರೋಂಗಿಲ್ಲೋ. ಏನಜ್ಜಿ, ಗೌರಜ್ಜಿ, ಗೌರಜ್ಜಿ, ಓಹೋ ಇವ್ರು ಚಳಿ ಅಂತ ಇವ್ರು ಏನ್ ಎದ್ದಾರೋ ಎದ್ದಿಲ್ವೋ, ಇನ್ನು ಸುಮ್ನೆ ಮಲ್ಕೊಂಡಿದಾರೋ ಏನಪ್ಪ ಇವ್ರು. ಲಾ ರಂಗಜ್ಜಾವ್, ಎದಳಲ್ಲ ಮೇಕೆ ಒತ್ತಾಯ್ತು. ಥೋ ತರಿಗೆ, ಇದೇನಲ್ಲ ಅಲ್ಲಿ ಇಷ್ಟೊಂದು ಹೊತ್ತಾದ್ರೂ ನೀ ಇನ್ನು ಎದ್ದಿಲ್ವೇನೋ. ಲೇ ರಂಗಜ್ಜ, ರಂಗಜ್ಜ, ಕುಮಾರಣ್ಣ, ಪಾಪ ಕುಮಾರಣ್ಣ. ಓಹೋ ಇವನಿಗೆ ಕಾಯ್ಕೊಂಡು ನಿನ್ಕೊಂಡ್ಬಿಟ್ರೆ ನನ್ಗಲ್ಲಿ ಕೆಲಸ ಆಗಲ್ ಕಣಪ್ಪವು. ನಾನು ಏನ ಇವನು ಎದಳಲ್ಲಿ ಇವನು ಏನ ಕರ್ಕೊಂಡು ಹೋಗಲ್ ಜೊತೆಲ್ಲ ಅಂತ ಬಂದೆ. ಅಲ್ಲಿ ಕೆರೆ ತಾವು ಮೀನ್ ಹಿಡಿತಿದ್ದಾರೆ. ಬೇಗ ಹೋದ್ರೇನೆ ಮೀನ್ ಸಿಗೋದು, ಇಲ್ಲ ಊರವ್ರಿಗೆಲ್ಲ ಗೊತ್ತಾಗೈತೆ ನೀನ್ ಬಲೆ ಹಾಕಿದಾರಂತ ಎಲ್ಲರೂ ಬಂದು 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 ತಗೊಂಡು ಹೋಗ್ಬಿಡ್ತಾರೆ. ಒಳ್ಳೆ ಫ್ರೆಶ್ ಮೀನು. ನಾನು ಕೆರೆ ಹತ್ರ ನೀನೇನು ಸಿಗುತ್ತಲ್ಲ, ಅವನಿಗೂ ಮೀನ್ ಅಂದ್ರೆ ನಮ್ಮ ರಂಗಜ್ಜುಗೆ ಬಲು ಇಷ್ಟ. ಹ್ಞೂ, ಅತ್ಲಾಗ ಮೀನ್ ತಗೊಂಡ್ ಬರೋಣ, ಅವನಿಗೂ ಜೊತೆ ಕರ್ಕೊಂಡು ಹೋದ್ರೆ ಅವನು ಒಂದ್ 2-3 kg ತಗೊಂಡ್ಬರ್ತಾನಲ್ಲ ಅಂತ ನಾನು ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇವನ್ ಪುಣ್ಯಾತ್ಮ ಇವನು ಎದಳಂಗೆ ಇಲ್ಲವು. ಎಲ್ಲ ಲೇ ರಂಗಜ್ಜು, ತರಿಕೆ ಎದಳದ ಮೇಕೆ ಒತ್ತಾಯ್ತು. ನಾನು ಹೋಗ್ತೀನಿ ಕಣಪ್ಪ, ನಾನು ಬರೋದು ಬಂದಿದ್ದೀನಿ. ಆಮೇಕಿಂದ ನೀನ್ ಬೇಜಾರು ಮಾಡ್ಕೊಳ್ತೀಯ, ಕರೀಲಿಲ್ಲ ಅಂತ ಎಲ್ಲಿ ತಿಳ್ಕೊಳ್ತೀಯೋ ಏನ್ ಅನ್ಕೊಳ್ತೀಯೋ ಅಂತ ಒಂದ್ ಮಾತು ಕರೆದೋಗೋಣಂತ ಬಂದೆ. ನೀನ್ ಪುಣ್ಯಾತ್ಮ, ನೀನ್ ಬರಂಗಿಲ್ಲ ಏನಿಲ್ಲ. ಸರಿ ಸರಿ ಆಯ್ತು ಬಿಡು, ನಾನು ಹೋಗ್ತೀನಿ. ಇದ್ಯಾಕಪ್ಪ ಇವನು ನಮ್ ಶಂಕರಪ್ಪ ಬೆಳಗ್ಗೆದೇನೋ ಬಂದು ತಿರ್ಗಾ ಎಲ್ಲ ಹೋಗ್ತಿರಂಗಿದಾರೆ ವಾಪಸ್ಸು. ಎಲ್ಲ ಶಂಕರಪ್ಪ, ಲೇ ಶಂಕರಪ್ಪ, ಇದೇನಲ್ಲ ಬಂದ್ ತಿರ್ಗಾ ಹಂಗೆ ಹೋಗ್ತಿದ್ಯೋ. ಆ ಯಾಕಲ್ಲ, ಯಾಕೆ ಏನಾಯ್ತಲ್ಲ? ಅಯ್ಯ 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 ಅಯ್ಯ, ಅಲ್ದೇ ಯಾಕಲ್ಲ ಅತ್ಲಾಗಿಂದ ಬರ್ತಿದ್ಯಾ? ಅಯ್ಯೋ, ನಾನು ಅರ್ಧ ಮುಕ್ಕಾಲು ಗಂಟೆಯಿಂದ ನಿಮ್ ಮನೆ ಮುಂದೆ ಬಂದ್ಬಿಟ್ಟು ರಂಗಜ್ಜ ರಂಗಜ್ಜ ಗೌರಮ್ಮ ಕುಮಾರಣ್ಣ ಅಂತ ಕೂಗಿ 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 ನನ್ಗಂತೂ ಗಂಟ್ಲು ನೋವು ಬಂದ್ಬಿಡ್ತು ಕಳ್ಳ ಅತ್ಲಾಗಿ. ಆ ನೀನ್ ನೋಡಿರಿ ಇತ್ಲಾಗಿಂದ ಬರ್ತಿದ್ಯಲ್ಲ, ಎಲ್ಲೋಗಿದ್ದಲ್ಲ ನೀನು? ತೊತ್ತರಿಕೆ ಹೋಗತ್ಲಾಗಿ ಅಲ್ ಕಡೋ. ನೀನ್ ಇಲ್ದಲೇ ಇದ್ರು ಪರವಾಗಿಲ್ಲ ಕಳ, ನಿಮ್ ಮನೆಯವ್ರು ಯಾರು ಆಚೆ ಕಡೆನೆ ಬರಂಗಿಲ್ವದಲ್ಲ, ಅಷ್ಟೊಂದು ಕೂಕೊಂಡ್ರು. ಏನ್ ಚಳಿ ಅಂತ ಎಲ್ಲರೂ ಮಲ್ಕೊಂಡಿದಾರನ್ನು ಇನ್ನು ಎದ್ದಿಲ್ಲನ್ನು. ಹೋಗಪ್ಪ ಅತ್ಲಾಗಿ ಬಲು ಬೇಜಾರಾಗೋಯ್ತು ಕಣಪ್ಪ. ನಿಮ್ಮಂತವ ಬರಕ್ಕೆ ಇನ್ನೊಂದ್ ದಿವಸ ಬೇಜಾರಾಗ್ಬಿಡುತ್ತೆ. ಹಂಗ್ ಮಾಡ್ತೀರಾ ಕಣ್ರಪ್ಪ ನೀವು. ಅರ್ಧ ಗಂಟೆಯಿಂದ ಕೂಕೊಂಡ್ತಿದ್ದೀನಿ ಕಳ್ಳ ರಂಗಜ್ಜ. ಹ್ಞೂ, ಯಾರಾದ್ರೂ ಒಬ್ರಾದ್ರೂ ಬಂದ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸೋರಿಲ್ವಲ್ಲೋ ನಿಮ್ಮಂತವು. ನಮ್ಗೇನ್ ಬೆಲೆ ಇಲ್ವಲ್ಲ ಹಂಗಾರೆ? ತರಿಕೆ, ಅದೇ ಹಾಕಲ್ಲ ಶಂಕರಪ್ಪ, ಹಿಂಗ್ ಕೋಪ ಮಾಡ್ಕೊಳ್ತೀಯ? ಒಂದೇಟು ಸಮಾಧಾನದಿಂದ ಇರ್ಲ ನೀನು. ಅಯ್ಯ ನೀನು ಮನ್ ಕಾಯುವಾಗ ನೀನ್ ಯಾಕಲ್ಲ ಹಿಂಗಾಡದ್ ಕಲ್ತಿದ್ಯಾ? ಅಲ್ ಕಡೆ BP ಗಿಪಿ ಏನಾರ ಐತೇನೋ ಒಂದ್ಸಲಿ ಆಸ್ಪತ್ರೆಗಾರ ಹೋಗಿ ತೋರಿಸ್ಕೊಂಬರ್ಲ ಶಂಕರಜ್ಜ. ಯಾಕ ಇತ್ತೀಚಿಗೆ ಯಾಕ ಸುಮ್ಕೇನೇನೆ ಮೇಲ್ಗಡೆ ರೇಗಾಡ್ತೀಯಲ್ಲ ಬಂದ್ಬಿಟ್ಟು? ಹಂಗ ಆಡ್ಬಾರ್ದು ಕಡವು, ಸಮಾಧಾನದಿಂದ ಇರ್ಬೇಕು. ಅಲ್ ಕಡವು, ನಾನು ತೋಟತಾ ಹೋಗಿದ್ದೆ, ಇವಾಗೇನು ಬಂದೆ ತೋಟತಾವಿಂದ. ಎದ್ದಡ್ಕೆಲೆಯಿಂದ ನಾನು ತೋಟತಾ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಕಾಯಿ ಪಾಯಿ ಏನಾರ ಉದ್ರಿರ್ತವೇನಂತ ನೋಡ್ಕೊಂಬರೋದು ನನಗೆ ಅಭ್ಯಾಸ. ವಾಕ್ ಆಗಂಗೂ ಆಗ್ಬಿಡುತ್ತೆ, ತೋಟತಾ ಹೋಗಿ ಬರಂಗೂ ಆಗುತ್ತೆ ಅಂತ ತೋಟತಾ ಹೋಗಿ ಬಂದ್ಬಿಡ್ತೀನಿ ನಾನು. ನಿನ್ಗೂ ಗೊತ್ತಿದ್ದು ವಿಷಯನೇ. ಇನ್ನೇನು ನಮ್ಮ ಅಜ್ಜಿ ಎದ್ದು ಆ ಸ್ಕೂಲಿಗೆ ಕಟಾಕಿ ಈ ಕಡೆ ಎಲ್ಲ ಅಲ್ಲೆಲ್ಲ ಶೆಡ್ ಎಲ್ಲ ಕ್ಲೀನ್ ಮಾಡ್ತಿರ್ಬೇಕು. ಇನ್ನೇನು ಇವನು ನಮ್ಮ ಹುಡ್ಗ ಇವನು ಕುಮಾರಣ್ಣ, ಅವ್ನು ಟ್ಯಾಕ್ಟ್ರಿ ತಗೊಂಡು ಏನಾರ ಉಕ್ಕಿ ಹೊಡಿಯಕ್ಕೆ ಎತ್ಲಾಗಾರ ಹೋಗಿರ್ಬೇಕು. ಅವನು ಇನ್ನೇನು ಎದ್ದಾಡ್ಕೆಲ್ಲ ಹೊಲ್ಟು ಬಿಡ್ತಾನ ಅವ್ನು ಟ್ಯಾಕ್ಟ್ರಿ ಹಾಕೊಂಡ್ಬಿಟ್ಟು. ಇನ್ನೇನು ಇವ್ ನಮ್ಮ ಸಣ್ಣವ್ನು, ಇನ್ನೇನು ನಮ್ಮ ಹುಡುಗಿ, ಇನ್ನೇನು ಸರೋದಮ್ಮ ಒಳಗಡಿಕೆ ಅಡಿಗೆ ಮಾಡೋದಕ್ಕೆ ಅಡಿಗೆ ಮನೇಲಿ ಏನಾದ್ರು ಕೋಣೆಲಿ ಕೆಲಸ ಮಾಡ್ಕೊಂತಿರ್ಬೇಕು. ಹಂಗಾಗ ಆ ಹುಡುಗಿ ಕೇಳಿಸಿಲ್ಲ. ಇನ್ನೇನು ನಮ್ಮ ಸಣ್ಣವ್ನು ಗೊತ್ತಲ್ಲ ಇನ್ನೇನು. ಅವನು ಇನ್ನೇನು ಬೇಗ ಎದಳಲ್ಲ ಅವನು ಚಳಿಗೂ ಅದಕ್ಕೂ. ಇನ್ನೊಂದು ಅವ್ರ ಅಜ್ಜಿದು ಬೆಡ್ಶೀಟ್ ಒತ್ಕೊಂಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತಾನೆ. ಚಳಿ ಆಗ್ತೈತೆ ಅಂತ. ಇವಾಗ ಅವ್ರ ಅಜ್ಜಿ ಬಂದ್ಬಿಟ್ಟು ಅವನಿಗೆ ಎದಳ್ಸಿ ಒಂಚೂರು ಮಕ ಗಿಕ ಎಲ್ಲ ತೊಳ್ಸಿ ಉಜ್ಜಿಸಿ ಒಂದ್ ಸ್ವಲ್ಪ ಹಾಲು ಕೊಟ್ಟು ಆಮೇಕಿಂದ ಅವನಿಗೆ ರೆಡಿ ಮಾಡಿ ಕಳಿಸ್ಬೇಕು. ಹಿಂಗೈತೆ ಕಣ್ ನೋಡಪ್ಪ. ಹಂಗಾಗಿ ಯಾರಿಗೂ ಕೇಳಿಸಿಲ್ಲ. ನೀನು ಯಾರು ಮಾತಾಡ್ತಿಲ್ಲ ನಿಮ್ಮ ಮನೇಲಿ ಬಂದು ಕೂಕೊಂಡ್ರು ಅಂತ ನೀನು ಹಿಂಗ್ ಕೋಪ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೆಲ್ಲ. ನೀ ಹೇಳ ಶಂಕರಾಜ, ನೀನೇ ಒಂದ್ರೇಟು. ಬಾರೋ, ಅಪ್ರೂಪಕ್ಕೆ ಬಂದಿದ್ಯಾ, ಟೀ ಇಡಿಸ್ತೀನಿ, ಟೀ ಕುಡ್ಕೊಂಡು ಹೋಗುವಂತೆ ಕಣ್ ಬಾ. ತಾರೀಕೆ ನನಗೆ ಟೀಗಿ ಕುಡಿಯೋಷ್ಟು ನನಗೆ ಪುರ್ಸತ್ತಿಲ್ಲ ಕಳಲೇ ರಂಗಜ್ಜ. ನಾನೇನೋ ಕೆಲ್ಸಕ್ಕೆ ಬಂದೆ ಕಣಪ್ಪ, ನೀನು ಹುಡ್ಕೊಂಡು. ಈಗ ಬರ್ತೀಯಾ ಬರಲ್ಲ, ಎರಡರಲ್ಲಿ ಒಂದು ಮಾತು ಹೇಳ್ಬಿಡು ಕರೆಕ್ಟಾಗಿ ನೀನು. ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ, ಬರಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ, ನಾನೇ ಹೋಗ್ತೀನಿ ನೋಡಪ್ಪ. ಅಲ್ಲಿ ಎಲ್ಲರೂ ಕಾಯ್ಕೊಂಡು ನಿಂತಾರೆ ನಮ್ಮೂರವರೆಲ್ಲ. ಬೇಕಾದಷ್ಟು ತಗೊಂಡವ್ರಿದ್ದಾರೆ, ಒಳ್ಳೆ ಇದು. ಅವ್ರೇನ್ ತಗೊಳ್ತಾರೆ ನನ್ಗೆ, ನಾನು ಹೋಗ್ತೀನಿ ನೋಡು. ಈಗ ಬರ್ತೀಯಾ ಬರಲ್ಲ ಹೇಳಪ್ಪ. ಇವನಿಗೆ ಏನಾಯ್ತಂತ ಕಾಣನಪ್ಪ ಇವನು. ಅಲ್ಲ ಎಲ್ಲೋಗ್ತೀನಂತಾನು ಹೇಳ್ತಿಲ್ಲ. ಇತ್ಲಾಗ ಬರ್ತೀಯಾ ಬರಲ್ಲ ಹೇಳೋ, ಬರ್ತೀಯಾ ಬರಲ್ಲ ಅಂತ ಹೇಳು ಅಂದ್ರೆ ನನ್ ಏನ್ ಅರ್ಥದಲ್ಲಿ ಹೇಳ ಇವನಿಗೆ? ಅಲ್ಲಿ ಕಾಣಲ್ಲೇ ಶಂಕರಜ್ಜ,
ಎಲ್ಲಿ ಹೋಗ್ತಿದ್ಯೋ ಅದ್ ಎಲ್ಲಿ ಹೋಗ್ತಿದ್ಯೋ ಏನ್ ಮಾಡಕ್ ಹೋಗ್ತಿದ್ಯೋ ನನ್ಗೆಲ್ ಕರಿತಿದ್ಯೋ ಅದಾದ್ರೂ ಒಂದ್ ರೇಟ್ ಹೇಳು. ಬರ್ತೀಯೋ ಬರಲ್ಲ ಅಂತ ಹೇಳಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳಲ್ಲ. ಹೇಳ ಒಂದ್ ರೇಟು ಅರ್ಥ ಆಗಂಗಾದ್ರು ಹೇಳೋದ್ ಹೇಳ್ತೀಯೋ. ಏನು ಅರ್ಥ ಆಗಲ್ಲ ಕಣಪ್ಪ ನೀನು ಮಾತಾಡೋದು. ತಳಾಬುಳ ಒಂದು ಗೊತ್ತಾಗಲ್ಲ ತಳಾಬುಳ. ಹಂಗ್ ಹೇಳ್ತೀಯ ಆಮೇಕಿಂತ ಬರ್ತೀಯ ಬರಲ್ಲ ಅಂತ ಹೇಳ್ತೀಯ. ಎಲ್ಲಂತನಾದ್ರೂ ಹೇಳಿದ್ರೆ ಗೊತ್ತಾಗ್ಬೇಕಪ್ಪ ನಂಗೆ. ಹೊತ್ತರಿಕೆ ಇವ್ನು ನೋಡಿ ಇವ್ನು ಹಿಂಗ್ ಕೇಳ್ತಿದ್ದಾನೆ. ಅಲ್ಕಳ್ಳ ನೀನು ಊರಲ್ಲಿ ಇದೆಯಾ ಎಲ್ಲೆಲ್ಲ ಇದೆಯಾ ನಿನಗೆ ಗೊತ್ತಿಲ್ವಲ್ಲ ಅಲ್ಕಣೋ. ಇವ್ನು ನಮ್ಮ ಜಯಣ್ಣ ನಮ್ಮೂರ್ ಜಯಣ್ಣ ಕೆರೆ ಮಾಡ್ಕೊಂಡಿದ್ದಾನಲ್ಲಪ್ಪೋ ಮೀನ್ ಹಿಡಿಯಕ್ಕೆಲ್ಲವು. ನಿನ್ನ ಒಳ್ಳೊಳ್ಳೆ ಮೀನುಗಳು ಅಂತ ಕಣೋ. ಎಲ್ಲ ಜಿಲೇಬಿ ಮೀನಂತೆ, ಈ ಕಟ್ಲಾ ಅಂತೆ, ಬರೀ ಇವೇ ಮೀನುಗಳಂತೆ ಜಾಸ್ತಿ. ಎಲ್ಲ ಮೀನುಗಳು ಬಲೆ ಹಾಕಿ ಹಿಡಿತಿದ್ದಾನೆ ಕಣಪ್ಪ. ನಿನ್ನೆ ಸಾಯಂಕಾಲ ಏನೋ ಬಲೆ ಹಾಕಿ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಮೀನ್ ಹಿಡಿತೀನಿ, ಬಲೆ ತೆಗಿತೀನಿ, ಬೇಕನ್ನೋರು ತಗೊಳ್ರಿ ಅಂತ ನಿನ್ನೆ ಅಂಗಡಿ ಬಂದು ಜಯಣ್ಣ ಹೇಳೋದ. ನಾನು ನಿನಗೆ ಸಾಮಾನ್ಯಕ್ಕೆ ಇನ್ನೇನು ಯಾರಾದರೂ ಹೇಳಿರ್ತಾರೆ ಅಂದ್ಕೊಂಡು ನಾನು ಸುಮ್ಕಾದೆ. ಅದಕ್ಕೆ ಇವಾಗ ಹೋಗ್ತಿದ್ದೀನಿ. ಇನ್ನೇನು ಬಲಿ ತೆಗಿತಾನ ಅವನು. ಇಷ್ಟೊತ್ತಿಗೆ ತೆಗ್ದಿರ್ಬೇಕು. ರಪ್ಪನು ಹೋದ್ರೆ ಒಳ್ಳೊಳ್ಳೆ ಮೀನುಗಳು ಸಿಗ್ತವೆ, ಫ್ರೆಶ್ ಮೀನುಗಳು ಕೆರೆ ಹತ್ರ. ಆಮೇಕಿಂದ ಮೀನು ಖಾಲಿ ಆಗ್ಬಿಟ್ರೆ ಇನ್ನೇನು ಎಲ್ಲರೂ ಊರರೆಲ್ಲ ತಗೊಳ್ತಾರೆ ನಮ್ಮೂರವರು. ಫ್ರೆಶ್ ಮೀನ್ ಅಂದ್ರೆ ಬಿಡ್ತಾರ? ಯಾರು ತಾನೇ ಬಿಡ್ತಾರೆ ಹೇಳು? ಅದಕ್ಕೆ ನಾನು ತಗೊಂಬರಕ್ಕೆ ಹೋಗ್ತಿದ್ದೀನಿ. ಮತ್ತೆ ಹೋಗ್ಬಿಟ್ಟು ನೀನು ಕರಿದಂಗೆ ಹೋದ್ರೆ ನೀನು ಎಲ್ಲ ಬೇಜಾರು ಮಾಡ್ಕೊಳ್ತೀಯ ಅಂತ ಕೋಪದಿಂದ ನಾನು ಸುಮ್ಕಾಗ್ಬಿಟ್ಟೆ ಅಷ್ಟೇ. ನೋಡಪ್ಪ ನೀನು ಬರ್ತೀಯಾ ಬರಲ್ವಾ ಹೇಳಪ್ಪ. ಈಗ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ಪರವಾಗಿಲ್ಲ ಕಳ್ಳ ಶಂಕರಾಜ. ಹಂಗಾರೆ ಅಲ್ಕಣವ್ ಇವ್ನು ಜಯಣ್ಣ ಕೆರೆ ಮಾಡ್ಕೊಂಡಿರೋದು ಗೊತ್ತು ನನಗೆ. ಮೀನೆಲ್ಲ ಇಲ್ಲಿ ಹಿಡ್ತಿದ್ದಾನಪ್ಪ ಹಂಗಾರೆ. ಹಾ ಪರವಾಗಿಲ್ಲ ಕಣವ್. ಅಲ್ಕಳ್ಳಿ ಪಾಪ ಈಗ ಮೀನು ನನಗೂ ಬಲು ಇಷ್ಟ ಕಳ್ಳಿ. ನನಗೆ ಕಟ್ಲಾ ಮೀನು ಜಿಲೇಬಿ ಮೀನು ಅಂದ್ರೆ ಬಲು ಇಷ್ಟ ಕಣ್ ನೋಡಪ್ಪ. ಅದ್ರಲ್ಲೂ ಫ್ರೆಶ್ ಮೀನ್ ಅಂತ ಹೇಳ್ತಿದ್ಯಾ. ಇನ್ನೇನು ಅವಾಗಿನ್ನು ಬಲೆಯಿಂದ ತೆಗ್ದಿರೋ ಫ್ರೆಶ್ ಮೀನೆ. ಚೆನ್ನಾಗಿರುತ್ತೆ. ಎಲ್ಲ ನೆನ್ನೆ ಬೇರೆ ನಮ್ಮ ಮನ್ಲಿ ಕೋಳಿ ಬೇರೆ ತಗೊಂಬಂದ್ಬಿಟ್ಟಿದ್ದು ಕಳ್ಳೆ. ಇನ್ನು ಕೋಳಿ ತಿಳಿ ಹಂಗೆ ಇರಬೇಕು. ನಮ್ಮ ಅಜ್ಜಿ ಈಗ ತಗೊಂಬರಕ್ ಬಂದ್ರೆ ನಾನು ಮೀನು, ನಮ್ಮ ಅಜ್ಜಿ ಎಲ್ಲಿ ಜಗಳ ಮಾಡುತ್ತೋ ಏನಪ್ಪ. ನೆನ್ನೆ ಇನ್ನು ಕೋಳಿ ತಂದಿದ್ಯಾ ಅಲ್ಲ ಇವತ್ತು ಮೀನ್ ತಗೊಂಬಂದಿದ್ಯಾ ಅಂತ ಎಲ್ಲಿ ಜಗಳ ಮಾಡುತ್ತೋ ಏನೋ. ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ. ಈಗ ಒಂದು ಕೆಲಸ ಮಾಡೋಣ. ಈಗ ನಮ್ಮ ಅಜ್ಜಿಗೆ ಒಂದು ಮಾತು ಕೇಳ್ತೀನಿ. ನಮ್ಮ ಅಜ್ಜಿ ಅಂದ್ರೆ ಶಂಕರಾಜ ಬಂದ್ಬಿಡ್ತೀನಿ ಕಣೋ. ನನಗಂತೂ ತಗೋಬೇಕಂತ ಬಲು ಆಸೆ ಐತೆ. ನೋಡೋಣ ನಮ್ಮ ಮನೆಯವ್ರಿಗೊಂದು ಮಾತು ಕೇಳ್ಬೇಕಲ್ವೆಲ್ಲ ಶಂಕರಾಜ. ಏನು ಮಾಡೋಣ ಇವಾಗ? ನೀನೇ ಹೇಳು ಹೆಂಗ್ ಮಾಡೋಣಂತ. ಯಪ್ಪ ಸ್ವಾಮಿ, ನೀನು ಕಾಯ್ಕೊಂಬಿಟ್ರೆ ಇವಾಗ ಆಗಲ್ಲ ಬಿಡು ಹಂಗಾರೆ. ನೀನು ಮನೆಯವ್ರಿಗೆ ಕೇಳಬೇಕು, ಅವ್ರಿಗೆ ಕೇಳಬೇಕು, ಇವ್ರಿಗೆ ಕೇಳ್ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಇವತ್ತು ಮೀನು ಸಿಗಲ್ಲ ನನಗೆ. ಎಲ್ಲರೂ ಬಂದ್ಬಿಟ್ಟು ಊರವರೆಲ್ಲ ತಗೊಂಡು ಒಳ್ಳೆ ದೊಡ್ಡ ದೊಡ್ಡ ಮೀನುಗಳೆಲ್ಲ ತಗೊಂಡ್ಬಿಟ್ಟು ಲಾಸ್ಟಿಗೆ ಚಿಕ್ಕ ಚಿಕ್ಕ ಮೀನುಗಳು ಬಿಟ್ಟಿರ್ತಾರೆ, ಅದನ್ನ ತಗೊಂಡ್ಬರ್ಬೇಕು ಆಟೆಯ ನಾನು. ಇಲ್ಲಿ ಕಣಪ್ಪ ನಾನು ಇರಲ್ಲ, ನಾನು ಹೋಗಿ ಮೀನು ತಗೋಬೇಕು. ನಾನು ಬಲು ದಿವಸದಿಂದ ಮೀನಿನ ಸಾಂಬಾರು ಮೀನಿನ ಹುಳಿಯಿಂದ ತಿನ್ಬೇಕಂತ ನನಗೆ ಬಲಿಯೋ ಆಸೆ ಐತೆ. ನಾನು ಹೋಗಿ ತಗೊಂಬರ್ತೀನಿ, ನೀನು ಇಲ್ಲೇ ಇರು. ನೀನು ಕೇಳ್ಕೊಂಡ್ ಬಾ ತಡವಾಗ್ಲೆ, ನಾನು ಹೋಗ್ತೀನಿ. ಯಾಕಂದ್ರೆ ಒಂದು ಮಾತು ಕರಿಬೇಕು ಅಂತ ಬಂದು ಕರೆದೆ ಆಟೆಯ. ಬರೋದು ಬಿಡೋದು ನೀನಿಷ್ಟ ನೋಡಪ್ಪ. ಎಲ್ಲ ಲೇ ಶಂಕರಾಜ, ಏನಲ್ಲ ಹೆಂಗೆಲ್ಲ ಮಾತಾಡ್ತೀಯಲ್ಲ ಅದ ನೀನು. ಪರವಾಗಿಲ್ಲ ಕಣವ ಹಂಗಾರೆ. ಅಲ್ಕಣವ್ ನನಗೆ ಬಿಟ್ಬಿಟ್ಟೆ ಹಂಗಾರೆ ಮೀನ್ ತಗೊಂಬರಕ್ ಹೋಗ್ತೀಯನ್ನಪ್ಪ ನೀನು. ಅದ್ ಹೆಂಗ್ ಹೋಗ್ತೀಯ ಹೋಗ್ಲಾ ನೋಡೋಣ. ನೋಡು ಬಂದ್ಬಿಟ್ಟು ಹೇಳ್ಬಿಟ್ಟು ನೀನು ನಾಳೆ ನಾನು ಹೋಗ್ತೀನಿ ಕಣ ಅಂತ ಹೇಳ್ತಿದ್ಯಲ್ಲ, ನನಗೆ ಬಿಟ್ಟೆ ಹೋಗ್ತೀಯನ್ನು. ಸರಿ ಆಯ್ತು ಹೋಗು ಇರ್ಲಿ ಕಣ್ ಹೋಗು, ನನಗೂ ಟೈಮ್ ಬರುತ್ತೆ ಕಣ್ ಹೋಗು. ಅದಕ್ಕೇನಂತೆ. ಹೊತ್ತರಿಕೆ ಈ ನನ್ನ ಮಗನಿಂದ ಒಳ್ಳೆ ಕತೆ ಆಗೋಯ್ತಲ್ಲ ನನಗೆ. ಮತ್ತೆ ಬಾರ್ಲ ಮತ್ತೆ ಹೋಗೋಣ, ಅದಕ್ಕೇನಂತೆ. ನೀನು ಈ ಕಡೆ ಬರಂಗೂ ಇಲ್ಲ, ಈ ಕಡೆ ನನಗೆ ಗೊತ್ತಾಗ್ಬಿಡುತ್ತಾನೆ ಮೀನು ಸಿಗುತ್ತೆ ಅಲ್ಲ ನಿನಗೆ ಗೊತ್ತಿರಂಗೇನೆ. ಎಲ್ಲರೂ ತಗೊಂಡ್ವೆಲ್ಲ, ನಾವು ಮುಂದೆ ಎಲ್ಲರಿಗಿಂತ ಮುಂಚೆ ಹೋಗ್ಬಿಟ್ಟು ಮೀನು ಬೇಕು ಕಣಪ್ಪ ಅಂತ ಅಲ್ಲಿ ನಿನ್ಕಡ್ರೆ ನಮಗೂ ಸಿಗುತ್ತೆ ಮೀನು. ಈಗ ಪಾಪ ಅವ್ನು ಜಯಣ್ಣ ಏನಾರ ಮಾತಾಡೋಕ್ಕಾಗುತ್ತೇನೋ, ಊರವರೆಲ್ಲ ತಗೊಳವ್ರೇನೆ. ಯಾರು ಮುಂದೆ ಹೋಗಿರ್ತಾರೋ ಚೆನ್ನಾಗಿರೋ ಮೀನು ಹಾರಿಸ್ಕೊಳ್ತಾರೆ, ದೊಡ್ಡ ದೊಡ್ಡ ಮೀನುಗಳು. ಆಮೇಲೆ ಎಲ್ಲ ಸಣ್ಣ ಮೀನುಗಳು ನಮಗೆ ಸಿಗುತ್ತೆ ಆಟೆಯ, ಮುಳ್ಳಾಗಿರೋ ಮೀನುಗಳು. ದೊಡ್ಡ ಮೀನಲ್ಲಿ ಒಂದ್ರಿಟ್ಟು ಮುಳ್ಳು ಕಡಿಮೆ ಇರುತ್ತೆ, ಈ ಸಣ್ಣ ಮೀನಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ, ರುಚಿನೂ ಕಡಿಮೆ ಕಳ್ಳ. ಅದಕ್ಕೆ ಹೇಳ್ತಿರೋದು ಬಾ ರಪ್ಪನ ಹೋಗೋಣ ಅಂತ ನಿನ್ಗೆ ಅರ್ಜೆಂಟ್ ಮಾಡ್ತಿರೋದು ಯಾಕೆ ಹೇಳು? ಅದಕ್ಕೋಸ್ಕರನೇನೆ. ನೀನು ನೋಡಿರಿ ನೀನು ಅದು ಇದು ಅಂದ್ಕೊಂಡು ಕೋಪ ಮಾಡ್ಕೊಂಡು ನಿಂತೀಯ ನೀನು. ಈಗ ಆಯ್ತು ಕಣಪ್ಪ ಆತ್ಲಗಿ, ಬಿಟ್ಟು ಹೋಗಲ್ಲ ಏನಿಲ್ಲ. ಆ ಅಜ್ಜಿ ಕರೆದ್ಬಿಟ್ಟು ಗೌರಜ್ಜಿ ಕರೆದ್ಬಿಟ್ಟು ಒಂದು ಮಾತು ಕೇಳ್ಬಿಡು ಬೇಗ ಆತ್ಲಗಿ, ತಗೊಂಬ ಅಂದ್ರೆ ರಪ್ಪನ್ ಬರುವಂತೆ. ಸರಿಯಪ್ಪ ಹಂಗಾರೆ ನಮ್ಮ ಅಜ್ಜಿಗೆ ಒಂದು ಮಾತು ಕೇಳ್ತೀನಿ. ಏನೇ ಎತ್ಲಾಗೋದ್ಲು ಏನಪ್ಪ ಇವ ಅಜ್ಜಿ? ಏನು ಮನೆ ಒಳಿಕಾಯ್ತೋ ಏನು ಈ ಕಡೆ ಶೆಡ್ ಹತ್ರ, ಸ್ಕೂಲ್ ಶೆಡ್ ಹತ್ರ ಇದ್ದಾಳೋ? ಎಲ್ಲಂತ ಹುಡ್ಕೊಂಡು ಹೋಗೋದಪ್ಪ ಇವಾಗ. ಏನೇ ಇವಳೆ ಇದ್ಯಾಕ್ ಮಮ್ಮ ಹಿಂಗ್ ಕೂಕಣ್ತಿದ್ರ? ಯಾಕೆ ಮಮ್ಮ, ಯಾಕೆ ಏನಾಯ್ತು? ಅತ್ತೆ ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಶೆಡ್ ಹತ್ರ ಎಲ್ಲ ಇರ್ಬೇಕಣ ಮಮ್ಮ. ಅವಾಗ್ಲಿಂದ ಕೂಕಣ್ತಿದ್ದಿದ್ ನೀವೇನಾ? ನಾನು ಯಾರೋ ಪಕ್ಕದ ಮನೇಲಿ ಯಾರೋ ಕೂಕಣ್ತಿರ್ಬೇಕು ಅಂದ್ಕೊಂಡು ನಾನು ನನ್ನ ಕೆಲಸ ಮಾಡ್ತಿದ್ದೆ ಕಣ ಮಮ್ಮ. ನೀವೇನು ಮಮ್ಮ ಕೂಕೊಂಡಿದ್ದು? ಅಯ್ಯೋ ತಾಯಿ, ನಿಮ್ಮ ಮಾವ ಅಲ್ಲಮ್ಮ ಕೂಕೊಂಡಿದ್ದು, ನಾನು ಅವಾಗ್ಲಿಂದ ಕೂಕಣ್ತಿದ್ದೀನಿ. ಯಾರು ಮಾತಾಡ್ಲೇ ಇಲ್ಲ ನೋಡಿ. ಇವಾಗ ನಿಮ್ಮ ಮಾಮ ಬಂದು ಕೂಗ್ ತಕ್ಷಣ ಹೆಂಗ್ ಬಂದ್ಬಿಟ್ಟೆ ನೀನು ಆಚೆ ಕಡೆ ನೋಡು, ಲೆಕ್ಕ ಹಾಕು. ಯಾಕೆ ಮಾಮ ಹಿಂಗ್ ಕೂಕೊಂಡಿದ್ದು?
ಯಾಕೆ ಏನಾಯ್ತು ಮಮ್ಮ ಟೀಗಿ ಕಾಸು ಕೊಡ್ಬೇಕಾ ಏನು ಏ ಬ್ಯಾಡ ಕಣಮ್ಮ, ಟೀ ಏನು ಬೇಡ ಇವಾಗ. ಅಲ್ಲೇ ನಾನು ಇಲ್ಲ ಸೇನೆ ಬರ್ಬೇಕಾದ್ರೆ ಗೌಡ್ರ ಮಂತವಲಸೆ ಬಂದೆ, ಅಲ್ಲೇ ಇಟ್ಕೊಡ್ತು, ಅಲ್ಲೇ ಕುಡ್ದು ಬಂದೆ ನಾನು ಟೀನ. ನೀನ್ ಟೀ ಎಲ್ಲ ಏನು ಇಡಕ್ ಹೋಗ್ಬೇಡ ಇವಾಗ. ಜಾಸ್ತಿ ಟೈಮ್ ಕುಡಿದ್ರೆ ಯಾಕ ಗ್ಯಾಸ್ಟಿಕ್ ಆಗಂಗ್ ಬೇರೆ ಆಗ್ತೈತೆ. ಟೀಗಿ ಏನು ಬೇಡ ನನಗೆ. ಅಲ್ಕಣಮ್ಮ, ಏನೋ ಹೇಳದ್ ಮರ್ತ್ಬಿಟ್ಟೆ. ನಾನೊಂದ್ ರೇಟು ಮೀನ್ ತಗೊಂಬರೋದಂತ ಕೆರೆಯಲ್ಲಿ, ನಮ್ಮೂರ್ ಕೆರೆಯಲ್ಲಿ ಬಲೆ ಹಾಕಿದಾರಂತೆ ಮೀನ್ ಹಿಡಿಯಕ್ಕೆ. ಅವ್ನ್ ಜಯಣ್ಣ ಅಂತ ಕೆರೆ ಮಾಡ್ಕೊಂಡಿರೋದು. ಒಳ್ಳೆ ದೊಡ್ಡ ದೊಡ್ಡ ಮೀನುಗಳು ಇದಾವಂತೆ, ಒಳ್ಳೆ ರುಚಿ ರುಚಿ ಮೀನುಗಳು. ಕಟ್ಲಾ ಮೀನು, ಜಿಲೇಬಿ ಮೀನು ಜಾಸ್ತಿ ಸಿಕ್ತಿದಾವಂತೆ ಕಡೆ ಅಮ್ಮಣ್ಣಿ. ಅದಕ್ಕೆ ಮತ್ತೆ ರಘು ಮೀನಂತೆ. ದೊಡ್ಡ ಮೀನುಗಳು ಬೇಗ ಹೋದ್ರೆ ದೊಡ್ಡ ಮೀನುಗಳು ಸಿಗ್ತಾವಂತೆ. ಅದಕ್ಕೆ ಶಂಕರಜ್ಜ ಕರೆಗೆ ಬಂದಿದ್ದಾನೆ. ನನಗೆ ಕೇಳ್ತಿದ್ದಾನೆ, ಬಾರ್ಲ ನೀನು ತಗೊಂಬ ಒಂದ್ 2-3 kg ಅಂತ. ಅದಕ್ಕೆ ನಾನು ಬರ್ತೀನಿ ಕಣಪ್ಪ, ತಡಿ, ನನಗೂ ಮೀನಂದ್ರೆ ಬಲು ಇಷ್ಟ ಅಂತ ಹೇಳಿದ್ದೀನಿ. ಮತ್ತೆ ನಿಮ್ಮ ಅತ್ತೆಗಿತ್ತೆ ಏನಾರು ಬೈದ್ರೆ ಅಂತ ನಿಮ್ಮ ಅತ್ತೆಗೆ ಒಂದು ಮಾತು ಕೇಳೋಣ ಅಂತ ಬಂದೆ ಕಣಮ್ಮ. ಅಷ್ಟರಲ್ಲಿ ನೀನು ಬಂದೆ. ಏನ್ ಮಾಡದೆ ಅಮ್ಮಣ್ಣಿ, ನನಗೆ ಮೀನಂದ್ರೆ ಬಲು ಇಷ್ಟ ಕಣೆ. ಅದ್ರಲ್ಲೂ ನಮ್ಮೂರ್ ಕೆರೆ ಮೀನಂದ್ರೆ ಇನ್ನೂ ರುಚಿಯಾಗಿರುತ್ತೆ ಕಣ್ತಾಗಿ. ಅದಕ್ಕೆ ಬಲು ದಿವಸ ಆಗೋಯ್ತು ಮೀನಿನ ಸಾಂಬಾರಿಂದ ಊಟ ಮಾಡಿ. ಅಮ್ಮಣ್ಣಿ, ಮೀನ್ ತಗೊಂಬರ್ತೀನಿ, ನಿಮ್ಮ ಅತ್ತೆಗೆ ಒಂದ್ ರೇಟು ನೀನೇ ಸಮಜಾಯಿಸ್ಬಿಟ್ಟು ಹೇಳ್ತೀಯೇನೆ ಅಮ್ಮಣ್ಣಿ. ನನಗೆ ಮೀನಂದ್ರೆ ಬಲು ಇಷ್ಟ ಕಣೆ. ಹೇಳ್ತೀಯನ್ ತಾಯಿ. ಮಮ್ಮವ್ ಯಾಕೆ ಮಮ್ಮ ಹಿಂಗ್ ಕೇಳ್ತೀಯ ನೀನು? ಹೊಟ್ಟೆ ಉರಿಯಂಗೆಲ್ಲ ಮಾತಾಡ್ಬೇಡ ಕಣ ಮಮ್ಮ. ಅಲ್ಕಣ ಮಮ್ಮ, ನಿನಗೆ ಮೀನ್ ಅಂದ್ರೆ ಬೋಲು ಇಷ್ಟ ಅಂತ ನನಗೇನು ಇವತ್ತ ಗೊತ್ತಿರೋದು? ನನಗೆ ಮೊದ್ಲಿಂದ ನಾನು ಗೊತ್ತು ಕಣ ಮಮ್ಮ. ಅಲ್ಕಣ ಮಮ್ಮ, ಹೋಗ್ ಮಮ್ಮ, ಅದೇನ್ ನಾನು ಮಾಡ್ಕೊಡ್ತೀನಿ, ಅದೇನ್ ತಿನ್ಬೇಕೋ ನಿಮಗ್ ಮಾಡ್ಕೊಡ್ತೀನಿ ನಾನು. ಮೀನಿನ ಸಾಂಬಾರ್ ಅಂದ್ರೆ ನನಗೂ ಬಲು ಇಷ್ಟ ಕಣ. ಹೋಗ್ ಮಮ್ಮ, ತಗೊಂಬ. ಅತ್ತೆಗೆ ನಾನು ಹೇಳ್ತೀನಿ ಕಣ, ಹೋಗ್ ಮಮ್ಮ. ಅತ್ತೆ ಬೈಕಳ್ಳಿ. ಅವ್ರು ಮೀನಿನ ಸಾಂಬಾರಿಂದ ಊಟ ಮಾಡಿಲ್ಲ ಅಂದ್ರೆ ನೆನ್ನೆ ಕೋಳಿ ಸಾಂಬಾರ್ ಇತ್ತಲ್ಲ, ಅದು ತಿಳಿಯಿಂದ ಊಟ ಮಾಡ್ಲಿ. ಹೋಗು. ನಾವುಗಳು ಮೀನಿನ ಸಾಂಬಾರಿಂದ ಊಟ ಮಾಡ್ಕೊಂಡು ಹೋಗ್ಮಮ್ಮ. ಚೆನ್ನಾಗಿರೋ ಮೀನಿನ ಸಾಂಬಾರು ಕಬಾಬು ಮಾಡ್ಕೊಡ್ತೀನಿ. ಮೀನಿನ ಕಬಾಬ್ನು ಸಾಂಬಾರ್ನ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಹೋಗ್ಮಮ್ಮ. ನನಗೆ ಕೇಳಿ ತಗೋಬೇಕೇನ ಮಮ್ಮ, ನೀನು ತಗೊಂಬರ್ಬೇಕಾ? ತಗೊಂಬಂದ್ರೆ ನಾನು ಮಾಡ್ಕೊಡ್ತೀನಪ್ಪ. ಆದ್ರೆ ಮಮ್ಮ ಬೇಜಾರ್ ಮಾಡ್ಕೋಬೇಡ ಕಣಮಮ್ಮ, ನನಗೆ ಕ್ಲೀನ್ ಎಲ್ಲ ಮಾಡಕ್ ಬರಲ್ಲ ಕಣಮಮ್ಮ. ನೀನೇ ಒಂದ್ ರೇಟು ಕ್ಲೀನ್ ಎಲ್ಲ ಮಾಡ್ಕೊಟ್ಟು ಎಲ್ಲ ಪೀಸ್ ಎಲ್ಲ ಮಾಡ್ಕೊಟ್ರೆ ನಾನು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಡ್ತೀನಿ ನೋಡಮ್ಮ. ಇರೋದು ಇದಾಗ್ಲೇನೆ ಹೇಳ್ತಿದ್ದೀನಿ ಇವಾಗ್ಲೇನೆ. ಮತ್ತೆ ಆಮೇಕಿಂದ ನೀನು ಕೆಲಸ ಐತೆ, ಅಲ್ಲೈತೆ, ಇಲ್ಲೈತೆ ಅಂತ ಮೀನ್ ಇಟ್ಬಿಟ್ಟು ನೀನ್ ಹತ್ಲಾಗ ಹೋಗ್ಬಿಟ್ರೆ ಮತ್ತೆ ಅತ್ತೆ ಏನಿಲ್ಲ ಬಿಡುಗಡೆಲ್ಲ ರೇಗಾಡುತ್ತೆ. ಯಾರಿಗೆ ಕೇಳ್ಬಿಟ್ಟು ತಗೊಂಬಂದ್ರೆ ಅಮ್ಮಣ್ಣಿ ಅಂತ ನನ್ ಮೇಲೆ ರೇಗಾಡುತ್ತೆ ಕಣಮಮ್ಮ. ಅದಕ್ಕೆ ನೀನ್ ತಗೊಂಬಂದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಡ್ಬೇಕು. ಹಂಗಾದ್ರೆ ಬೇಕಾದ್ರೆ ನೋಡಮ್ಮ, ಒಪ್ಕೊಳ್ತೀನಿ ನಾನು. ಅಯ್ಯ ಅಯ್ಯಾನೇ ಅಮ್ಮಣ್ಣಿ, ನೀನ್ ಹಿಂಗ್ ಹೇಳ್ತಿದ್ಯಾ? ನೀನ್ ಸಾಂಬಾರೆಲ್ಲ ಮಾಡ್ಕೊಡೋದೆ ಹೆಚ್ಚ, ನಾನು ಕ್ಲೀನ್ ಮಾಡ್ಕೊಡೋದೆ ಹೆಚ್ಚ. ನೀನೇನ್ ತಲೆ ಕೆಡಿಸ್ಕೊಬೇಡ ಕಣ್, ಹೋಗು, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ನಿಮ್ಮ ಅತ್ತೆ ಏನಾದ್ರು ಕೇಳಿದ್ರೆ ತಗೊಂಬಂದಾದ್ಮೇಲೆ ಹೇಳು. ಮುಂಚೆನೆ ಹೇಳಕ್ಕೋ ಏನು ಹೋಗ್ಬೇಡ, ಸರಿನಾ? ತಗೊಂಬರ್ತೀನಿ ನೋಡು ಮೀನ್ನ, ಆಮೇಕಿಂದ ಹೇಳುವಂತೆ. ಮುಂಚೆನೆ ಹೇಳಕ್ಕೇನು ಹೋಗ್ಬೇಡ. ಎಷ್ಟಾರು ಬೈಕಲ್ಲಿ ನಾನೇನು ತಲೆ ಕೆಡಿಸ್ಕೊಡಲ್ಲ. ಒಟ್ಟಲ್ಲಿ ಮೀನ್ ತಗೊಂಬಂದು ಬರ್ತೀನಿ, ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ನೀನು ಮೀನಿನ ಸಾಂಬಾರು ಮಾಡ್ಕೊಡುವಂತೆ, ಸರಿನಾ? ಅದೇಂತ ಕಬಾಬ್ ಅಂದೆ ಅಲ್ಲ ಮಣಿ, ಇನ್ನೊಂದು kg ಜಾಸ್ತಿನೇ ತಗೊಂಬರ್ತೀನಿ. ಒಂದು 3-4 kg ತಗೊಂಬರ್ತೀನಿ. ಒಂದು 3 kg ಸಾಂಬಾರು ಮಾಡ್ಬಿಡೋಣ. ಒಂದು kg 1.5 kg ಅಷ್ಟು ಕಬಾಬ್ ಮಾಡ್ಬಿಡೋಣ ಕಣೆ ಅಮ್ಮಣ್ಣಿ. ಚೆನ್ನಾಗಿರುತ್ತೆ. ತಿನ್ಬಿಡೋಣ, ಸರಿನಾ? ಸರಿ ಕಣಮಮ್ಮ, ಆಯ್ತು. ರಪ್ಪನ ಬಾರ ಮಮ್ಮ, ಜಾಸ್ತಿ ಒತ್ತು ಮಾಡಬೇಡ. ಮತ್ತೆ ತಿಂಡಿ ಅಷ್ಟಕ್ಕೆ ಬಾ ಬೇಗ. ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ಟು ಮೀನೆಲ್ಲ ತೊಳೆದು ಕೈಕಾಲ್ ಮಕ ತೊಕೊಂಡ್ ಬರ್ರಿ ಬೇಗ. ತಿಂಡಿ ತಿಂದಿರಂತೆ, ಮತ್ತೆ ಜಾಸ್ತಿ ಒತ್ತು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಯ್ಯೋ, ಇವ್ರದ್ ಮಾತು ಇವತ್ತೇ ಮುಗಿಯಲ್ ಕಣಪ್ಪ. ಇವರು ಕಬಾಬು ಸಾಂಬಾರೆಲ್ಲ ಇಲ್ಲೇ ಮಾಡ್ಕೊಂಡು ನಿನ್ಕೊಂಡ್ಬಿಟ್ರು. ಅಲ್ಲಿ ಊರವರೆಲ್ಲ ಬಂದ್ಬಿಟ್ಟು ಮೀನ್ ತಗೊಂಡು ಹೋಗ್ಬಿಟ್ರೆ ಆಮೇಕಿಂದ ಇವರು ಕಬಾಬು ಸಾಂಬಾರೆಲ್ಲ ಮಾಡ್ಕೊಂಡು ಚೆನ್ನಾಗೇ ತಿಂತಾರೆ ಇವರು. ಇಲ್ಲೇ ಬಾರ್ಲೇ ರಂಗಜ್ಜ, ನನ್ನ ಪ್ರಾಣ ತಿನ್ಬಿಡ್ಕೊಂಡು ಬಾರ್ಲ. ನಿನ್ ದಮ್ಮಯ್ಯ ಅಂತ ಕಣ್ ಬಾರೋ, ಮೀನೆಲ್ಲ ಖಾಲಿ ಆಗ್ಬಿಡುತ್ಕೊಂಡು ಬಾರ್ಲ, ಬೇಗ ಹೋಗನ್ಕಂಡು ಬಾರ್ಲ. ಅದು ಯಾಕ್ಲ ಹಿಂಗಯ್ಯ ಅನ್ನಿಸ್ತೀಯ ನನಗೆ? ನನ್ನ ಹಣೆ ಬರಕತ್ಲಾಗಿ ನಾನು ಯಾಕಾರ ಬಂದು ನಿನ್ನ ಹತ್ರ ಹೇಳದ್ನೋ ಏನೋ ಅತ್ಲಾಗಿ ಸುಮ್ಮಕ್ಕೆ ಹೋಗ್ಬಿಟ್ಟು ನಾನು ಮೀನಾರ ತಗೊಂಬರ್ಲಿಲ್ಲ ಅತ್ಲಾಗಿ. ನಾನು ನಿನಗೆ ಅತ್ಲಾಗ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನು ಇಲ್ಲಿ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟಲ್ಲ. ಬಾರ್ಲ ಹೋಗನ್ ಬಾರೋ. ಸರಿ ಕಣೆ ಅಮ್ಮಣ್ಣಿ, ಆಯ್ತು. ನನ್ನ ಮಗ ಅವ್ನು ಶಂಕರಾಜ, ಅವ್ನು ಗೋಳಾಡ್ತಿದಾನ. ಅವ್ನ ಮಕ ನೋಡಕ್ ಆಗ್ತಿಲ್ಲ. ರಪ್ಪನ್ ಬರ್ತೀವಿ, ಒತ್ತಾಗ್ಬಿಡುತ್ತೆ. ಯಾರೇ ಅಮ್ಮಣ್ಣಿ? ನಿಮ್ಮ ಮಾಮನ್ ಜೊತೆ ಬಂದ್ಬಿಟ್ಟು ಯಾರೋ ಬೆಳಗ್ಗೆ ಗೊಡ 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 ಅಂತ ಮಾತಾಡ್ತಿದ್ರು. ಯಾರು ಬಂದಿದ್ರಿ ಅಮ್ಮಣ್ಣಿ? ಯಾರು ಇಲ್ ಕಣತೆ. ಮಾಮ ನನ್ ಜೊತೆ ಮಾತಾಡ್ತಿದ್ರು. ನಾನು ಮಾಮ ಮಾತಾಡ್ತಿದ್ದು. ಇಲ್ಲ ಒಂದೇಟು ಹೊಲತ ಹೋಗಿ ಬರ್ತೀನಿ ಕಣೆ ಅಮ್ಮಣ್ಣಿ, ತಿಂಡಿ ಅಷ್ಟಲ್ಲಿ ಬರ್ತೀನಿ. ಅದೇನ್ ಕೆಲಸ ಮಾಡ್ತಿರೋ ನೀನು, ನಿಮ್ಮ ಅತ್ತೆ ಏನ್ ಮಾಡ್ತಿದ್ರು, ಏನ್ ಸಾಂಬಾರ್ ಮಾಡ್ತಿದ್ರು ಅಂತ ಕೇಳಿರು ಆಟಿಯ. ನಾನು ಇಲ್ ಕಣಮಮ್ಮ, ಇವತ್ತು ಸಾಂಬಾರ್ ಏನ್ ಮಾಡಲ್ಲ, ಒಂದೇಟು ತಿಂಡಿ ಮಾಡ್ತೀನಿ ಕಣಮಮ್ಮ ಅಂತ ಹೇಳ್ದೆ. ಅತ್ತೆ, ಮನೇಲಿ ಹುಣಸೆ ಹಣ್ಣು ಖಾಲಿ ಆಗಿತ್ತಂತ ಹೇಳ್ತಿದ್ರಿ, ತಗೊಂಬಂದ್ರೆ ಆಯ್ತಾ ಹುಣಸೆ ಹಣ್ಣು? ಏನಪ್ಪ ಈ ಹುಡುಗಿ ಹಿಂಗ್ ಕೇಳ್ತಿದ್ದಾಳೆ? ಯಾವತ್ತು ಇಲ್ದಿರೋರು ಹುಣಸೆ ಹಣ್ಣು ಕೇಳ್ತಿದ್ರಲ್ಲ ಇವತ್ತು. ಅಲ್ ಕಡೆ ಅಮ್ಮನಿ, ಯಾಕೆ ಇವಾಗ ಹುಣಸೆ ಹಣ್ಣು ನಿನಗೆ? ಏನ್ ಮಾಡ್ತಿದ್ಯಾ ಅಂತದು?
ಏನು ಪುಳಿಯೋಗರೆ ಮಾಡ್ತಿದ್ದೀರಾ ನಮ್ಮನೆ ತಿಂದಿರಾ ಏನ್ ಮಾಡ್ತಿದ್ಯಾ ತಿಂಡಿ ತಿಂಡಿ ಉಪ್ಪಿಟ್ಟು ಮಾಡ್ತಿದ್ದೀನಿ ಕಣತೆ ಹ್ಞೂ ನೋಡ್ದೇನಪ್ಪ ಈ ಹುಡುಗಿ ತಿಂಡಿ ನೋಡಿದ್ರೆ ಉಪ್ಪಿಟ್ಟು ಮಾಡ್ತಿದ್ದಾಳಂತೆ ನೋಡಿರೆ ನನಗೆ ಹುಣ್ಸೆ ಹಣ್ಣು ಖಾಲಿ ಆಗಿದೆ ಹುಣ್ಸೆ ಹಣ್ಣು ಐತೇನತೆ ಅಂತ ಕೇಳ್ತಿದ್ದಾಳಲ್ಲ ಏನ್ ಸಮಾಚಾರ ನೋಡೋಣ ನೋಡೋಣ ಹ್ಞೂ ನನ್ನ ಸೊಸೆ ಹತ್ರ ಏನು ಬಾಯಿ ಬಿಡಿಸೋದು ನನಗೆ ದೊಡ್ಡದೇನು ಕೆಲಸ ಏನಲ್ಲ ನೋಡೋಣ ಹ್ಞೂ ಯಾರ ಗಂಡಸರು ನಮ್ಮ ಅಜ್ಜನ ಜೊತೆ ಇನ್ನೊಬ್ರು ಯಾರೋ ಮಾತಾಡ್ತಿರಂಗಿದ್ರು ಆ ಶಂಕರಜ್ಜನನು ಗೌಡ್ರು ಯಾರೋ ಬಂದಿರಬೇಕು ಸಾಮಾನ್ಯಕ್ಕೆ ಈ ಹುಡುಗಿ ಬಾಯಿ ಬಿಡ್ತಿಲ್ವಲ್ಲ ನನ್ ಮುಂದೆನೆ ಸುಳ್ಳು ಹೇಳ್ತಿದ್ದಾಳಲ್ಲ ಏನ್ ಸಮಾಚಾರ ಅಮ್ಮಣ್ಣಿ ಸರೋಜಮ್ಮ ಅತ್ತೆ ಯಾಕತೆ ಯಾಕ ತಿರ್ಗಾ ಕರಿತಿದ್ದೀರಾ ಇಲ್ಲೇ ನಿಂತಿದ್ದೀನಿ ಏನತ್ತೆ ಏನೋ ಹೇಳ್ಬೇಕಂತ ಕರಿತೀರಾ ಏನತ್ತೆ ಏನಿಲ್ ಕಡೆ ಅಮ್ಮಣ್ಣಿ ನೀನ್ ಯಾಕ ನನಗೆ ಸುಳ್ಳು ಹೇಳ್ತೀರಂಗ ಅನಿಸ್ತಿದೆ ನೋಡಿ ಅಮ್ಮಣ್ಣಿ ಏನಿದ್ರು ನನ್ನ ಮುಂದೆ ಹೇಳಕ ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ನಿಮ್ಮ ಅತ್ತೆ ಅಲ್ ಕಡೆ ಅಮ್ಮಣ್ಣಿ ನಿಮ್ಮ ಅತ್ತೆ ಅಂತ ಹೇಳ್ಕೊಂಡಿದ್ಯಾ ಏನ್ ನೀನು ನಾನು ನಿನ್ಗೆ ಅಮ್ಮಕ್ಕಿಂತ ಹೆಚ್ಚು ಅಂತ ನಿನ್ಗೂ ಚೆನ್ನಾಗಿ ಗೊತ್ತೈತೆ ನಾನೇನಾದ್ರೂ ಯಾವತ್ತಾದ್ರೂ ಬೇಜಾರ್ ಮಾಡ್ಕೊಂತೀನೇನೆ ಅಮ್ಮಣ್ಣಿ ಏನಾಯ್ತು ಹೇಳು ನಿಮ್ಮ ಮಾಮ ಯಾರ ಜೊತೆ ಮಾತಾಡ್ತಿದ್ರು ಎಲ್ಲೋದ್ರು ನನಗೆ ಕರೆಕ್ಟಾಗಿ ಹೇಳ್ಬಿಡ್ಬೇಕು ನೀನು ನಿಮ್ಮ ಮಾಮ ಇಲ್ದವೆಲ್ಲ ಹೇಳ್ಕೊಡಕ್ ನಿನಗೆ ಹೇಳ್ಬೇಡ ಸುಳ್ಳು ಹೇಳು ಹಂಗೆ ಹಿಂಗೆ ಅಂತ ನಿಮ್ಮ ಮಾಮನ ಮಾತು ಕೇಳಬಾರ್ದು ನೀನು ಏನ್ ಹೇಳು ನನಗೆ ಯಾತು ಇಲ್ಕಣತೈ ಅತ್ತೆ ಏನ್ ಗೊತ್ತಾ ಮಾಮ ಮತ್ತೆ ಶಂಕರಾಜ ಬಂದಿತ್ತು ನಮ್ಮೂರ್ ಕೆರೆಯಲ್ಲಿ ಮೀನ್ ಹಿಡಿತಿದಾರಂತೆ ಬಲೆ ಹಾಕಿದಾರಂತೆ ಅದಕ್ಕೆ ಇವಾಗ ಬಲೆ ತೆಗಿತಿದಾರ ಕಣತೆ ಅಂತ ಹೇಳಿರು ನಾನು ಸರಿ ಕಣ್ಮಮ್ಮ ಆಯ್ತು ಏನ್ ಮಮ್ಮ ವಿಚಾರ ಅಂದಾಗ ನಾನು ಹೋಗಿ ಮೀನ್ ತಗೊಂಬರ್ತೀನಿ ಕಡೆ ಅಮ್ಮನಿ 4 kg ಮೀನ್ ತಗೊಂಬರ್ತೀನಿ ಸಾಂಬಾರು ಕಬಾಬ್ ಮಾಡ್ಕೊಟ್ಬಿಡು ನಿಮ್ಮ ಅತ್ತೆಗೆ ಹೇಳ್ಬೇಡ ಬೊಯ್ಯುತ್ತೆ ನೆನ್ನೆ ಬೇರೆ ಕೋಳಿ ಸಾಂಬಾರ್ ಬೇರೆ ಮಾಡಿದೀವಿ ಕೋಳಿ ತಗೊಂಬಂದಿದ್ದೆ ತಿರ್ಗಾ ಇವಾಗ ಮೀನ್ ತಗೊಂಬರ್ತೀನಿ ಅಂದ್ರೆ ಬೊಯ್ಯುತ್ತೆ ನೀನ್ ಸಾಂಬಾರೆಲ್ಲ ಮಾಡ್ಕೊಡ್ತೀನಿ ಅಂದ್ರೆ ಮಾತ್ರ ತಗೊಂಬರ್ತೀನಿ ಇಲ್ಲ ಅಂದ್ರೆ ತಗೊಂಬರಲ್ಲ ನನಗೆ ಮೀನ್ ಅಂದ್ರೆ ಬೋಲು ಇಷ್ಟ ಕಣೆ ಅಮ್ಮಣ್ಣಿ ಅಂತ ಹೇಳಿರು ನಾನಿದ್ದವಳು ಪಾಪ ಮಾಮಂಗೆ ಮೀನ್ ಅಂದ್ರೆ ಬೋಲು ಇಷ್ಟ ಕಣತೆ ಈ ಕೋಳಿ ಗಿಳಿ ನಮ್ಗೋಸ್ಕರ ತಗೊಂಬರತ್ ಪಾಪ ಮಾಮ ಯಾವತ್ತು ಏನೋ ಅವ್ರಿಗೋಸ್ಕರ ತಗೊಂಬಂದಿಲ್ಲ ಪಾಪ ತಿನ್ನೋದು ಇಲ್ಲ ಅವರು ಕೋಳಿ ಸಾಂಬಾರಿಂದ ಅಷ್ಟೇನು ನಾನು ಅದಕ್ಕೆ ಸರಿ ಕಣ್ಮಮ್ಮ ಆಯ್ತು ತಗೊಂಬ ಹೋಗು ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಕಬಾಬನು ಮೀನಿನ ಸಾಂಬಾರೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಹೋಗಿದ್ದಾರೆ ನಿಮ್ಮ ಅತ್ತೆಗೆ ಮೊದ್ಲೇನೆ ಹೇಳ್ಬೇಡ ತಗೊಂಬಂದಾದ್ಮೇಲೆ ಬೇಕಾದ್ರೆ ಹೇಳುವಂತೆ ಅಂತ ಹೇಳಿರು ಸರಿ ಕಣ್ಮಮ್ಮ ಆಯ್ತು ನೀವು ಹೋಗಿ ಬರ್ರಿ ಅಂತ ಕಳಿಸ್ತೆ ಕಣತೆ ಅದಕ್ಕೆ ನಿಮ್ ಮುಂದೆ ಸುಳ್ಳು ಹೇಳಿದೆ ಆಟೆಯ ಶಂಕರಾಜ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಹಂಗನ್ನು ಸಮಾಚಾರ ನೀವ್ ಇದಿರಲ್ಲ ನೀವು ಸೊಸೆನು ಮಾವ ಇದಿರಲ್ಲ ಬರೀ ಸುಳ್ಳು ಬುರ್ಕ ಆಗ್ಬಿಟ್ಟಿದ್ದೀರಾ ಮನೆಯವರೆಲ್ಲ ಒಂದಾಗ್ಬಿಟ್ಟು ನನಗೆ ಒಬ್ಳಿಗೆ ಒಂದ್ ಮಾಡಿದೀರಾ ನೀವು ನೀವೇನ್ ಸಾಮಾನ್ಯದವರಲ್ಲ ನೀವು ಅಲ್ ಕಡೆ ಅಮ್ಮಣ್ಣಿ ನೆನ್ನೆ ಇನ್ನು ಕೋಳಿ ತಗೊಂಬಂದೈತಿ ನಿಮ್ಮ ಮಾಮ ಅಲೆ ಇವತ್ತು ಮೀನಿನ ಸಾಂಬಾರಿಂದ ಉಂಡಂಗ ಆಗೈತಂತ ಅಯ್ಯ ನಿಮ್ಮ ಮಾಮನ್ ನಾಲ್ಗೆ ಒಂದ್ ಈಟ್ ಉದ್ದ ಹೋಗತ್ಲಾಗಿ ಸರಿ ಆಯ್ತು ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ನೋಡಮ್ಮಣಿ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಆ ಹೊಲಸ್ನ ನಾನು ಮುಟ್ಟಕ್ ಹೋಗಲ್ಲ ನಿಮ್ಮ ಮಾಮ ಬಂದಾಗ ನಿಮ್ಮ ಮಾಮಂಗೆ ಹೇಳ್ಬಿಡು ಅದೇನ್ ಮೀನ್ಗಿನೆಲ್ಲ ಅವ್ರೇನೆ ಎಲ್ಲ ತೆಗೆದು ಆ ಹೊಟ್ಟೆಲಿರೋದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಡ್ಬೇಕು ಅತ್ತೆ ಮಾಡ್ಕೊಡಲ್ಲ ಅಂತ ಹೇಳ್ಬಿಡ್ಬೇಕು ಮತ್ತೆ ಮತ್ತೆ ಬಂದ್ಬಿಟ್ಟು ಕೊಟ್ಬಿಟ್ಟು ನಿಮ್ಮ ಅತ್ತೆ ಕ್ಲೀನ್ ಮಾಡೋದ್ ಕಣಮ್ಮ ಎಲ್ಲ ರೆಡಿ ಮಾಡ್ಬಿಡುತ್ತೆ ತೊಳೆದು ನೀನ್ ಸಾಂಬಾರ್ ಮಾಡ್ಕೊಡು ಅಂತ ನಮಗೆ ಹೇಳ್ಬಿಟ್ಟು ಹೋಗ್ಬಿಡುತ್ತೆ ನನ್ನ ಕೈಲಿ ಆಗಲ್ಲ ನನಗೆ ಸ್ವಂಟ ನಾವು ಜಾಸ್ತಿ ಹೊತ್ತು ಕುಂತಿರ್ತಾವಲೆ ಕುತ್ಕೊಳಕ್ ಆಗಲ್ಲ ನಿಮ್ಮ ಮಾಮಂಗೆ ಹೇಳ್ಬಿಡಿ ಅಮ್ಮನಿ ಸರಿ ಕಣತೆ ಆಯ್ತು ಮೊದ್ಲೇ ಹೇಳ್ಬಿಟ್ಟು ತಿನ್ಕಣಿ ಹೇಳ್ರಿ ಮಾಮ ನೋಡು ನೀನ್ ಹೇಳ್ದಾಗೆ ಸಾಂಬಾರು ಕಬಾಬ್ ಎಲ್ಲ ನಾನು ಮಾಡ್ಕೊಡ್ತೀನಿ ಆದ್ರೆ ಮೀನೆಲ್ಲ ತೊಳೆದ್ ಕೊಡೋ ಜವಾಬ್ದಾರಿ ನಿಂದು ಕಣಮ್ಮ ಹಂಗಾದ್ರೆ ಮಾತ್ರ ನಾನು ಒಪ್ಕೊಂತೀನಿ ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳೋದ್ ಕಣಮ್ಮ ಅಂತ ಹೇಳಿದೆ ಇಲ್ ಕಡೆ ಅಮ್ಮಣ್ಣಿ ನೀನ್ ತಗೊಂಬರದೆ ಉಂಟೇನೆ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಸುಮ್ನಿರು ಅಂತ ಹೇಳಿದಾರ ಕಣತೆ ಸರಿ ಕಣ್ ಬಿಡಮ್ಮ ಆಯ್ತು ಹಂಗಾರೆ ಹಂಗೆ ಮಾಡ್ಲಿ ಕಣಿ ಹೇಳು ಏನಂದ್ರೆ ನಿಮ್ಮ ಮಾಮಂಗೆ ಮೊದ್ಲಿಂದನೂ ಅಷ್ಟೇಯ ಮೀನಂದ್ರೆ ಬಲು ಇಷ್ಟ ಹೋಗಂಗಾರೆ ಹೋಗ್ಬಿಟ್ಟು ಖಾರಕ್ಕೆಲ್ಲ ತಕ್ಕ ಹುಣಸೆ ಹಣ್ಣೆಲ್ಲ ನೆನಾಕಿ ಎಲ್ಲ ರೆಡಿ ಮಾಡ್ಕೊ ಹೋಗು ಕರೆಂಟ್ ಗಿರೆಂಟ್ ಓದೋತು ಮತ್ತೆ ಬೇಗ ರೆಡಿ ಮಾಡ್ಕೊಂಡ್ರೆ ಅತ್ಲಾಗಿ ರಪ್ಪನ ಅತ್ಲಾಗಿ ಎಲ್ಲ ಆಗ್ಬಿಡುತ್ತೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡ್ರೆ ಅತ್ಲಾಗಿ ಮೀನ್ ತೊಳೆಸ್ಕೊಟ್ರೆ ರಪ್ಪನ ಸಾಂಬಾರ್ ಮಾಡ್ಕೊಟ್ಬಿಡುವಂತೆ ಈ ಚಳಿಗೂ ಅದಕ್ಕೂ ಮೀನಿನ ಸಾಂಬಾರಿಂದ ಮೀನಿನ ಹುಳಿಯಿಂದ ಊಟ ಮಾಡೋದು ಒಂಥರ ಖುಷಿ ಒಂಥರ ಚಂದ ಇರುತ್ತೆ ಒಳ್ಳೆ ರುಚಿನೂ ಇರುತ್ತೆ ಅದರಲ್ಲೂ ಅಮ್ಮಣ್ಣಿ ನಮ್ಮೂರ್ ಕೆರೆ ಮೀನ್ ಅಂದ್ರೆ ಬಲು ರುಚಿ ಇರುತ್ತೆ ಅದಕ್ಕೆ ನಿಮ್ಮ ಮಾಮ ತಗೊಂಬರಕ್ ಹೋಗಿರೋದು ನನಗ್ ಚೆನ್ನಾಗ್ ಗೊತ್ತು ಸರಿ ಕಣತೆ ಆಯ್ತು ತಾಳ್ರಿ ಹಂಗೆ ಮಾಡೋಣಂತೆ ಅದಕ್ಕೇನಂತೆ ಅತ್ತೆ ಇನ್ನೊಂದ್ ವಿಚಾರ ಗೊತ್ತೇನತೆ ನನಗೆ ಮೀನ್ ಅಂದ್ರೆ ಬೋಲು ಇಷ್ಟ ಕಣತೆ ನನಗೂ ಮೀನ್ ಸಾಂಬಾರಿಂದ ಉಣ್ಬೇಕಂದ್ರೆ ಬೋಲು ಇಷ್ಟ ಕಣತೆ ಕಬಾಬ್ ಮಾಡ್ಬಿಡ್ತೀನಿ ಬಿಸಿ ಬಿಸಿ ಕಬಾಬು ಮೀನಿನ ಸಾಂಬಾರು ಅದಕ್ಕೂ ಇನ್ನೂ ರುಚಿ ಚೆನ್ನಾಗಿರುತ್ತೆ ಕಣತೆ ಏನ್ಲ ಪಾಪ ಜಯಣ್ಣ ಒಳ್ಳೆ ದೊಡ್ಡ ಮೀನುಗಳೇ ಸಿಕ್ಕಾವಲ್ಲೋ ಏನ್ ಜಿಲೇಬಿ ಮೀನ್ ಅಲ್ವಾ ಇದು ಅಬ್ಬಾ ಪರವಾಗಿಲ್ಲ ಕಣ್ಲ ಪಾಪ ಜಿಲೇಬಿ ಮೀನೇ ಅರ್ಧ ಮುಕ್ಕಾಲು kg ಇದಾವಲ್ಲ ಪಾಪ ಯಾವ್ಯಾವ ಮೀನ್ ಸಿಕ್ಕಾವಪ್ಪ ಅದಿರ್ಲಿ ಪಾಪ ಏನ್ಲ ಇವತ್ತು ಜನ ಯಾಕೆ ಕಡಿಮೆ ಇರಂಗಿದ್ದಾರೆ ಯಾಕೆ ಯಾರಿಗೂ ಹೇಳಿಲ್ವಲ್ಲ ಪಾಪ ಹಿಂಗೆ ಬಲೆ ಹಾಕಿದ್ದೀನಿ ಬಲೆ ತೆಗಿತೀನಿ ಇವತ್ತು ಮೀನ್ ಬೇಕಂದ್ರೆ ತಗಳ್ರಿ ಅಂತ
ಓ ಇಲ್ಲ ಕಣ, ಎಲ್ಲಾರ್ಗೂ ಹೇಳಿದೀನಿ. ಏನಂದ್ರೆ ಒಂದ್ ರೇಟು ಒಂದ್ ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಬಲೆ ತೆಗೆದುಬಿಟ್ಟೆ ಇವತ್ತು. ನಾನು ಸಲ ತೆಗಿತಿದ್ದೆ 8 ಗಂಟೆ ಮೇಲೆ. ಇವತ್ತು 7 ಕಾಲಿಗೆನೆ ತೆಗೆದುಬಿಟ್ಟೆ ನೋಡು. ಹಂಗಾಗಿ ಎಲ್ಲಾರು 8 ಗಂಟೆ ಮೇಲೆ ಬಲೆ ತೆಗಿಯೋದು ಅನ್ಕೊಂಡು ಸುಮ್ಮ ಬಂದಾರೆ. ಅದಕ್ಕೆ ಒಂದ್ ರೇಟು ತಡ ಮಾಡ್ಕೊಂಡ್ ಬಂದಾರೆ. ನೀನೇ ಕಣಪ್ಪ ಬೇಗ ಬಂದಿದ್ದು. ಮೀನುಗಳು ಇನ್ನೇನಣ್ಣ, ಜಿಲೇಬಿ ಐತೆ, ರಘು ಮೀನ್ ಐತೆ, ಕಟ್ಲಾ ಮೀನು, 3 ತರದ ಮೀನ್ ಇದಾವೆ. ನೋಡು, ಜಿಲೇಬಿ ಮೀನುಗಳು ಮಾತ್ರ ಒಳ್ಳೆ ರುಚಿ ಐತೆ ಕಣ, ಮಾತ್ರ ಒಳ್ಳೆ ಚೆನ್ನಾಗಿದಾವೆ. ದೊಡ್ಡ ಮೀನುಗಳು ಸಿಕ್ಕಾವೆ ನೋಡು, ಅಪರೂಪದ ಮೀನುಗಳು ಇವು ಮಾತ್ರ. ಅಪರೂಪ ಅರ್ಧ ಮುಕ್ಕಾಲು ಕೆಜಿ ಮೀನ್ ಸಿಗೋದು ಜಿಲೇಬಿ ಮೀನುಗಳು. ದೊಡ್ಡವು ಚೆನ್ನಾಗಿದಾವೆ. ಬೇಕಂದ್ರೆ ತಗೊಳ್ಳೋಣ, ಸಖತ್ ರುಚಿ ಇರುತ್ತೆ. ನನಗೂ ಬೇಕಿತ್ ಕಣ್ಲ ಪಾಪ, ಹೆಂಗ ಬರೋದು ಬಂದಿದ್ದೀನಿ, ಎಲ್ಲಕ್ಕಿಂತ ಮುಂಚೆ ಬಂದಿನ್ ಕಣೋ. ಒಳ್ಳೆ ಟೈಮಿಗೆ ಬಂದಿದ್ದೀನಿ ಕಣ್ಲ ಪಾಪ. ನಾನಂತೂ ಇವತ್ತು ಮತ್ತೆ ಎಲ್ಲರೂ ಬಂದಿದ್ರೆ ದೊಡ್ಡ ಮೀನುಗಳೆಲ್ಲ ಆರಿಸ್ಕೊಂಡು ತಗೊಂಡು ಹೋಗ್ಬಿಡೋರು. ಕೆಳಗಡೆ ಎಲ್ಲ ಸಣ್ಣ ಮೀನವ್ರು ಕೊಡವು. ಪಾಪ ನನಗೆ ಜಿಲೇಬಿ ಮೀನು ಒಂದು 4 ಕೆಜಿ ಹಾಕ್ಬಿಡ್ಲಾ ಪಾಪಲೇ. ರೇಟ್ ಒಂದು ರೇಟು ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಡ್ಬೇಕಣಪ್ಪ ನೀನು. ನಮ್ಮೂರವ್ರೆ ಎಲ್ಲರೂ ತಗೊಳೋರು, ಊರವ್ರು ಅಂತ. ನೀನು ಬೇರೆಯವ್ರಿಗೆಲ್ಲ ರೇಟ್ ಜಾಸ್ತಿ ಹೇಳಂಗೆ ನಮಗೆಲ್ಲ ಹೇಳಕ್ ಬರಬಾರ್ದು ನೋಡು. ರೇಟ್ ಒಂದು ರೇಟು ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ ಕಣಣ ಅಂತ ಹೇಳಿದ್ರೆ ತಗೊಂಡೋಗ್ತೀನಿ ನೋಡು. ಅಯ್ಯ ಇದೇನಣ್ಣ ಹಿಂಗೆ ಹೇಳ್ತೀಯ ನೀನು? ಯಾವಾಗ್ಲಿದ್ರು ಬರೀ ನಿಂದು ಇದೇ ಗೋಳಾಯ್ತು ಕಣಣ. ಅಲ್ಲ, ರೇಟು ನಾನು ಯಾವತ್ತಿದ್ರು ಏನು ಜಾಸ್ತಿ ಏನು ಹಾಕಲ್ಲ. ಅದರಲ್ಲೂ ಇಲ್ಲ ಕೆರೆ ತಬ್ಲೆ ಬಂದು ತಗೊಂಡು ಹೋಗ್ತೀರಾ ನೋಡ್ರಿ. ತಗೊಂಡು ಹೋಗೋಣ ಇರ್ಲಿ. ನೋಡ್ರಿ, ರೇಟ್ ಬಗ್ಗೆ ನೀನು ಯೋಚನೆ ಮಾಡಬೇಡ. ಎಲ್ಲರಿಗೂ ಹೆಂಗ್ ಕೊಡ್ತೀವೋ ಅದಕ್ಕಿಂತ ಒಂದು 10 ರೂಪಾಯಿ ಕಡಿಮೆನೇ ಕೊಡೋಣ. ಅದಕ್ಕೇನಂತೆ, ತಗೊಂಡೋಗು. ಒಳ್ಳೆ ಮೀನುಗಳು, ಹೆಂಡತಿ ಮಕ್ಳೆಲ್ಲ ಚೆನ್ನಾಗಿತ್ತು, ಊಟ ಮಾಡ್ತಾರೆ. ಮೀನಿನ ಸಾಂಬಾರಿಂದ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ತಗೊಂಡೋಗೋಣ. ಕಟ್ಲಾ ಮೀನು ಬೇಡವಾ, ಬರೀ ಜಿಲೇಬಿ ಮೀನು ಸಾಕ? ಕಟ್ಲಾ ಮೀನು ಒಂದು 2 ಕೆಜಿ ತಗ. ರಘು ಒಂದು 2 ಕೆಜಿ ತಗ ಇರ್ಲಿ. ಅಪರೂಪದ ಮೀನು. ಇನ್ನು ಬಲೆ ಹಾಕೋದು ಇನ್ನು 15 ದಿವಸದ ಮೇಲೆ ನಾನು. ಎಲ್ಲ ಸಾಕಣ್ಣ ಪಾಪ, ಸಾಕಡು. ಇದು ಜಿಲೇಬಿ ಮೀನೇ ಒಂದು 2 ಕೆಜಿ ಕೊಡು. ಹಂಗಾರೆ ಕಟ್ಲಾ ಮೀನು ಒಂದು 2 ಕೆಜಿ ಕೊಡು. ರಘು ಮೀನೇನು ಬೇಡ ಕಣಪ್ಪ, ಸಾಕು. ಸರಿ ಕಣಣ್ಣ, ಆಯ್ತು, ಕೊಡ್ತೀನಿ ತಡಿ. ನೋಡ್ದೆಲ್ಲ ರಂಗಜ್ಜ, ನಾನು ಹೇಳ್ದೆ ತಾನೆ, ಅಲ್ಲಿ ಮೀನ್ ಹಿಡಿದಿರ್ತಾರ ಕಳ್ಳ, ಮೀನ್ ಹಿಡಿದಿರ್ತಾರ, ಬಾರ್ಲಾರ ಅಪ್ಪನ ಹೋಗೋಣಂತ. ಅಲ್ಲಿ ನೋಡು, ಜನಗಳು ಬಂದೇ ಬಿಟ್ಟಾರ ಕಣವು. ಹೆಂಗ ಬೇಗನೆ ಬಂದಿದ್ದೀವಿ. ಅಕಸ್ಮಾತ್ ಏನಾರು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ತಡವಾಗಿ ಬಂದಿದ್ರೆ ಮೀನು ಸಿಗ್ತಿರಲಿಲ್ಲ ಕಳ್ಳ. ನೀನು ಹೇಳ್ತಿದ್ದೆ ತಾನೆ, ಇಷ್ಟು ಬಿರುನೆ ಅವನು ಬಲೆ ತೆಗ್ದಿರಲ್ಲ, ಬಾರ್ಲ ಇನ್ನು 8 ಗಂಟೆ ಮೇಲೆ ತೆಗಿಯೋದಂತಿದ್ದೆ ನೋಡು. ಅಲ್ಲಿ 7 ಕಾಲಿಗೆ ತೆಗೆದು ಬಿಟ್ಟದಾನ ಇವತ್ತು. ಎಲ್ಲ ಪಾಪ ಜಯಣ್ಣ, ಹೆಂಗಪ್ಪ ಮೀನು? ಒಳ್ಳೊಳ್ಳೆ ಮೀನುಗಳೇ ಸಿಕ್ಕಾವ್ ಕಣೋ, ಒಳ್ಳೆ ದೊಡ್ಡ ಮೀನುಗಳು ಇದಾವ್ ಕಳ್ಳ ಪಾಪ. ನನಗೆ ಯಾವ್ಯಾವ ಮೀನು ಸಿಕ್ಕಾವಪ್ಪ ಇವಾಗ? ನನಗೆ ಜಿಲೇಬಿ ಮೀನು ಹಾಕ್ಕೊಡಪ್ಪ. ಒಳ್ಳೆ ದೊಡ್ಡ ಮೀನುಗಳು ಇದಾವ್ ಕಣ, ಅಪರೂಪದ ಮೀನು. ಜಿಲೇಬಿ ಮಾತ್ರ ಇಷ್ಟೊಂದು ದೊಡ್ಡ ಇದಾವ್ ಕಣು. ಎಷ್ಟೆಷ್ಟು ಕೆಜಿ ತೂಗ್ತಾವಲ್ಲ ಪಾಪ ಇವು ದೊಡ್ಡ ಮೀನುಗಳು, ಜಿಲೇಬಿ ಮೀನು. ಓಹೋ ಶಂಕರಾಜ, ಜಿಲೇಬಿ ಮೀನುಗಳು ಇದಾವ್ ಕಣಜ, ಒಂದು ಅರ್ಧ ಮುಕ್ಕಾಲು ಕೆಜಿ ಇದಾವೆ ತಗ. ಮತ್ತೆ ನೋಡು, ಇವಾಗಲೇ ರಪ್ಪನ್ ತಗೊಬಿಡ್ಬೇಕು. ಆಮೇಕಿಂದ ನೀವು ಬೇರೆಯವ್ರ ಬಂದ್ಬಿಟ್ಟು ತಗೊಂಡ್ರೆ ಮಾತ್ರ ಆಮೇಕಿಂದ ನೀವು ಕೊಡ್ಲಿಲ್ಲ ಕಣಪ್ಪ ನಮ್ಗೆ ಅಂತ ಹೇಳಂಗಿಲ್ಲ ನೋಡು. ಇವಾಗಲೇ ಕೊಡ್ತಿದ್ದೀನಿ, ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಡ್ರಿ ರಪ್ಪನ್ನ. ಅಲ್ಕಳ್ಳ ಪಾಪ ಜಯಣ್ಣ, ನೀನು ಬಲು ಕಲ್ತ್ಬಿಟ್ಟಿದ್ಯಾ ಕಳ್ಳ ನೀನು. ಅಲ್ಕಣವ್, ಊರೊಳಗಳ ಎಲ್ಲ ಹೇಳ್ಕೊಂಬಂದಿದ್ಯಾ, ಮೀನ್ ಹಿಡಿತೀನಿ, ಬಲೆ ಹಾಕ್ತೀನಿ, ತಗೊಂಡ್ರಿದ್ರೆ ತಗೊಳ್ರಿ ಅಂತ. ನನಗೊಂದು ಮಾತು ಹೇಳಿಲ್ವಲ್ಲ ಪಾಪ ನೀನು ಬಲು ಕಲ್ತ್ಬಿಟ್ಟಿದ್ಯಾ ಕಳ್ಳ ಪಾಪ. ನನಗೆ ನಮ್ಮ ಶಂಕರಾಜ ಹೇಳೋದಕ್ಕೆ ಹಂಗ ಪರವಾಗಿಲ್ಲ. ಇಲ್ಲ ಅಂದಿದ್ರೆ ಮೀನ್ ಸಿಕ್ತಿರಲ್ ಕಣೋ ನನಗೆ. ನಮ್ಮೂರ್ ಕೆರೆ ಮೀನ್ ಅಂದ್ರೆ ನನಗೆ ಬಲು ಇಷ್ಟ. ಅದ್ರಲ್ಲೂ ಒಳ್ಳೆ ರುಚಿಯಾಗಿರುತ್ತೆ. ಒಂದೇ ಒಂದು ಮಾತು ಹೇಳಿಲ್ವಲ್ಲ ಪಾಪ ಜಯಣ್ಣ ನೀನು. ಬಲು ಕಲ್ತ್ಬಿಟ್ಟಿದಾರ ಕಣ, ಹೇಳ್ರಪ್ಪ, ಮರ್ತೇ ಬಿಡ್ತೀರ ನಮ್ಗೆಲ್ಲ. ನಾವೆಲ್ಲ ಎಲ್ಲದ್ ನೆನಪಾಗ್ತೀವಿ ನಿಮ್ಗೆ ಎಲ್ಲ. ಇಲ್ಕಂಡ್ರಂಗಜೋ, ಬೇಜಾರು ಮಾಡ್ಕೊಬೇಡೋ. ಏನ್ ಮಾಡ್ತೀಯೋ, ನಾನು ಬ್ಯುಸಿ ಆಗಿದ್ದೆ. ಅಲ್ಲೇ ಅಂಗಡಿ ಮಂತವ ಯಾರ್ಯಾರು ಸಿಗ್ತಾರೋ ಅವ್ರಿಗೆ ಹೇಳಿ ಬಂದೆ ಕಣ್ರಂಗಜು. ಹಂಗೆ ದಾರಿಲಿ ಯಾರ್ಯಾರು ಸಿಗ್ತಾರೋ ಅವ್ರಿಗೆ ಶಂಕರಾಜುಗೆ ಹೇಳಿದೆ ಕೇಳು. ಅಲ್ಲ ಕಣಜ, ರಂಗಜ್ಜುಗೂ ಒಂದು ಮಾತು ಹೇಳ್ಬಿಡಜ ಅಂತ ಶಂಕರಾಜುಗೆ ಹೇಳಿದೆ. ಆಟೆಯ ನೀನ್ ಸಿಗ್ಲಿಲ್ಲ, ನೋಡ್ದೆ ನಾನು ಎಲ್ಲಾರು ಸಿಗ್ತೇನಂತ. ಅಂಗಡಿ ಮಂತಾವಲೋ ಡೈರಿ ತಾವಲೋ ಎಲ್ಲಾದ್ರ ಎಲ್ಲೂ ಸಿಗ್ಲಿಲ್ವಲ್ಲ. ಅದಕ್ಕೆ ಅತ್ಲಾಗಿ ಶಂಕರಾಜ ಸಿಕ್ಕಿತ್ತಲ್ಲ, ಶಂಕರಾಜುಗೆ ಹೇಳೋದೆ ಆಟೆ ಕಣಜ. ಬಾ ಇವಾಗ ಇರ್ಲಿ, ಹೆಂಗ ಎಲ್ಲಾರು ಬರೋದಕ್ಕಿಂತ ಮುಂಚೆ ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ಯಾ. ಯಾವ ಮೀನು ಬೇಕು ತಗೊಳ್ ಬಾರಜು. ಕಡ್ಲ ಪಾಪ, ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ದೀನಿ. ನಮ್ಮ ಶಂಕರಾಜ ಹೇಳೋದಕ್ಕೆ ಹೆಂಗ ಒಳ್ಳೇದಾಯ್ತು ಪಾಪ. ನನಗೆ ಜಿಲೇಬಿ ಮೀನಾದ್ರೆ ಬಲು ಇಷ್ಟ ಕಣ ಮಗ. ನನಗೆ ಜಿಲೇಬಿ ಮೀನು ಹಾಕು ಸಾಕೇನಜ. ಜಿಲೇಬಿ ಮೀನು ಕಟ್ಲಾ ಮೀನು ಐತೆ ಕಣಜು. ಕಟ್ಲಾ ಮೀನು ಒಂದು 2.5 ಕೆಜಿ 3 ಕೆಜಿ ತೂಗವಿದಾವೆ ತಗ. ಕಟ್ಲಾ ಮೀನು ಬಲು ಚೆನ್ನಾಗಿದಾವೆ. ಸಾಂಬಾರು ಮಾಡೋದಕ್ಕೆ ಕಟ್ಲಾ ಮೀನು ತಗ. ಈ ಕಬಾಬ್ ಬೋಂಡ ಮಾಡೋದಕ್ಕೆ ಮೀನಿಂದು ಕಬಾಬ್ ಮಾಡ್ತೀರಾ ನೋಡ್ರಿ, ಅದು ಮಾಡೋದಕ್ಕೆ ಇದು ತಗೊಳ್ರಿ. ಏನಂತೀಯ, ಜಿಲೇಬಿ ಮೀನು. ಸರಿ ಆಯ್ತಪ್ಪ, ಹಾಕು. ಹಂಗಾರೆ ಒಂದು 3-4 ಕೆಜಿ 3-3/4 ಕೆಜಿ ತೂಗ ಅಂತದು ಒಂದು ಕಟ್ಲಾ ಮೀನು ಹಾಕು. ಒಂದು 2-2.5 ಕೆಜಿ ಒಂದು ಜಿಲೇಬಿ ಮೀನು ಹಾಕು, ಚೆನ್ನಾಗಿರ್ಲಿ. ಎಲ್ಲ ಸಾಂಬಾರ್ ಗಿಂಬಾರೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕಬಾಬು ಮಾಡ್ಕೊಂಡು ತಿನ್ನೋದಕ್ಕೆ. ನಮ್ಮ ಹುಡುಗಿ ಸರೋಜಮ್ಮ ಇದ್ದಾಳಲ್ಲ, ಅವಳಿಗೂ ಮೀನಂದ್ರೆ ಬಲು ಇಷ್ಟ ಕಂಡ್ಲೆ ಪಾಪ. ನೆನ್ನೆ ಸಾಂಬಾರು, ಕೋಳಿ ಸಾಂಬಾರು ಮಾಡಿದ್ರು ನಮ್ಮ ಮನ್ಲಿ. ಆದರೂ ನನಗೆ ಮೀನಂದ್ರೆ, ಅದರಲ್ಲೂ ನಮ್ಮೂರ್ ಕೆರೆ ಮೀನಂದ್ರೆ ಬಲು ಇಷ್ಟ ಅಲ್ವಪ್ಪ. ನಮ್ಮ ಹುಡುಗಿಗೆ ಹೇಳ್ಬಿಟ್ಟು
ತಗೊಂಬರೋಣ ಅಂತ ಬಂದಿದ್ದು. ಹ್ಞೂ ಹಾಕು. ತಗೊಳ್ಳ ಶಂಕರಾಜ, ನಿನಗೆ ಎಷ್ಟು ಬೇಕು? ನನಗೆ ಜಾಸ್ತಿ ಬಾಡ್ಕೊಣು. ನನಗೊಂದು 3 kg ತೂಗವು, ಇಲ್ಲ 2-2.5 kg ತೂಗದು ಒಂದು ಕಟ್ಲಾ ಮೀನು ಹಾಕ್ಬಿಡು ಸಾಕು. ನನಗೆ ಜಾಸ್ತಿ ಬೇಡ. ನಾನು ನಮ್ಮ ಅಜ್ಜಿ ಇಬ್ಬರೇ ಅಲ್ವಾ ನಮ್ಮ ಮನೇಲಿ ಇರೋದು. ಇನ್ನು ನಮ್ಮ ಹುಡುಗ ಸಣ್ಣವನೇನೆ ತಿನ್ನಲ್ಲ. ತಿಂದರೆ ನಾನು ನಮ್ಮ ಅಜ್ಜಿ ಇಬ್ಬರೇ ತಿನ್ನಬೇಕು. ಅವನು ಮುಳ್ಳು ಅಂತ ತಿನ್ನಲ್ಲ ಕಣಪ್ಪು. ತಿಂದರೆ ಒಂದ್ರೇಟು ಕೋಳಿ ಸಾಂಬಾರಿಂದ ಊಟ ಮಾಡ್ತಾನೆ ಆಟೇವು. ಹ್ಞೂ ಏನ್ ಶಂಕರಾಜ ಹಿಂಗೆ ಹೇಳ್ತಿದ್ಯಾ? ಬರೀ 2-2.5 kg ಸಾಕೇನಜ? ತಗೊಳ್ಳೋಜ ಇರ್ಲಿ, ನನ್ನ ಮಾತು ಕೇಳು. ಒಳ್ಳೆ ಚೆನ್ನಾಗಿ ತೂಕ ಬರುವಂಥದ್ದು ಒಂದು 2-3 kg ಮೀನು ತಗ, ಜಿಲೇಬಿ ಮೀನು ತಗ. ಹ್ಞೂ ಇಲ್ಲ ರಘು ಮೀನು ತಗ. ಬರೀ 2 kg ಸಾಕಂತ ಹೇಳ್ತಿದ್ಯಲ್ಲ, ನೀನು ಚೆನ್ನಾಗಿ ಹೇಳ್ತೀಯಪ್ಪ ನೀನು. ಇಲ್ಲಿ ಕಳ್ಳ ಪಾಪಲೇ ಸುಮ್ಕೆ ವೇಸ್ಟ್ ಆಗುತ್ತೆ ಕಳ್ಳ ಮನೇಲಿ. ಅದಕ್ಕೆ ಆಟೆಯ ಇನ್ನೇನಿಲ್ಲ. ಕೊಡಪ್ಪ ಸಾಕು. ಒಂದು 2-2.5 kg, ಒಂದು 3 kg ಕೊಡೋ ಸಾಕು. 1 kg ಜಿಲೇಬಿ ಮೀನು ಹಾಕು ಸಾಕು. ಹಂಗಾರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಿನ್ನ ಆಸೆ ಬೇಡ ಅಂತ ಯಾಕೆ ಹೇಳೋಣ? ಕೊಡು, ಒಂದು 4 kg ಬರಂಗೆ ಕೊಡು ಎಲ್ಲ ಸೇರಿ. ಸರಿ ಕಣಜ, ಆಯ್ತು. ಬಿರ್ಬಿರ್ನೆ ತಗೊಳ್ರಿ ಅತ್ಲಾಗಿ. ಹ್ಞೂ ಎಲ್ಲ ಪಾಪ ನನಗೂ ಕೊಡೋ ಒತ್ತಾಯ್ತು. ನಾನು ಹೋಗ್ತೀನಿ ಮಂತವು. ಇನ್ನು ಜನ ಬಂದ್ಬಿಟ್ರೆ ಮತ್ತೆ ಮೀನು ಸಿಗಲ್ಲ. ದೊಡ್ಡ ದೊಡ್ಡ ಮೀನುಗಳು ಆರಿಸ್ಕೊಂಡ್ಬಿಡ್ತಾರೆ. ಬಿರ್ಬಿರ್ನೆ ಕೊಡಪ್ಪ ನೀನು. ಮೊದಲು ಬಂದವ್ರಿಗೆ ಎಲ್ಲರಿಗೂ ಕೊಟ್ಬಿಡಪ್ಪ. ನಾನು ಶಂಕರಾಜ ರಂಗಜ ಬೇಗ ಹೋಗ್ಬಿಡ್ತೀವಿ ಅತ್ಲಾಗಿ. ಕೊಡ್ತೀನಿ ಕಣ್ ತಡಿಯಣ್ಣ, ಯಾಕೆ ಆ ಥರ ಮಾಡ್ತೀಯಾ? ಮೀನು ಕೊಡಬೇಕಂತಾನೆ ತಾನೇ, ಕೊಡೋದಕ್ಕೆ ತಾನೇ ನಾನು ಮೀನು ಹಿಡ್ದಿರೋದು. ಯಾಕೆ ತಲೆ ಕೆಡ್ಸ್ಕೊಂತೀಯ? ಆ ಥರ ಮಾಡಬಾರ್ದು. ಚೆನ್ನಾಗಿರೋ ಮೀನು ಕೊಡ್ತೀನಿ, ಸುಮ್ಕಿರಿ, ಆರಾಮಾಗಿರಿ ನೀವು.